ನೆರೆದು ಬಂದಂಥ ಮಹಾಜನಗಳೇ, ಮಾತೆಯರೇ, ಶರಣರೇ, ಶರಣೀಯರೇ, ನಿಮ್ಮೆಲ್ಲರಲ್ಲಿಯೂ ಶರಣುಗಳನ್ನು ಸಲ್ಲಿಸಿ ಇವತ್ತು ಒಂದು ಬಹಳ ಚಿಂತನೀಯ ವಿಷಯವನ್ನು ಚಿಂತನೆ ಮಾಡಲಿಕ್ಕೆ ನೇಮನ ಮಾಡಲಾಗಿದೆ. ಮೊದಲು ಮಾನವನಾಗು. ದಾನವ, ಮಾನವ ಎರಡು ಶಬ್ದ ಕೇಳ್ತೀರಿ ನೀವು. ದಾನವ ಯಾರಿಗನ್ನಬೇಕು, ಮಾನವ ಯಾರಿಗನ್ನಬೇಕು? ಅದನ್ನೇ ಬೇರೆ ಶಬ್ದಗಳಲ್ಲಿ ಹೇಳೋದಾದರೆ ಮನುಷ್ಯ, ರಾಕ್ಷಸ. ಮಾನವ ಅಂದರೆ ಮನುಷ್ಯ, ದಾನವ ಅಂದರೆ ರಾಕ್ಷಸ. ಇವರಿಬ್ಬರನ್ನೂ ಪರಿಚಯ ಮಾಡಿಕೊಡ್ತೀನಿ. ನೀವು ಯಾವ ಕ್ಯಾಟಗರಿ ಒಳಗೆ ಕುಂದಿರ್ತೀರಿ ಅನ್ನೋದು ನೀವೇ ನಿರ್ಣಯಿಸ್ಕೋಬೇಕು. ಅದು ನನಗೆ ಹೇಳಕ್ಕೆ ಬರೋಂಗಿಲ್ಲ. ಮೊದಲು ಇವರು ಪರಿಚಯ ಮಾಡಿಕೊಳ್ರಿ. ಮಾನವ ಯಾರು, ದಾನವ ಯಾರು? ಇಲ್ಲಿ ಕಾವ್ಯಾನಂದರು ಬಹಳ ಅಪರೂಪದ ಈ ಕಾವ್ಯವನ್ನು ಬರೆದಿದ್ದಾರೆ. ಮೊದಲು ಮಾನವನಾಗು ಅಂದರು. ನಾವು ಇಂಜಿನಿಯರ್ ಆಗಬೇಕಂತೀವಿ, ಡಾಕ್ಟರ್ ಆಗಬೇಕಂತೀವಿ, ಹಸ್ಬೆಂಡ್ ಆಗಬೇಕಂತೀವಿ, ಮದುವೆ ಆಗಿ ಮತ್ತೇನೋ ಏನೋ ಏನೋ ಆಗ್ಲಾಕ ಹೊಂಟಾನ ಮನುಷ್ಯ. ಅವರಂದರು ನೀ ಏನಾರ ಆಗು ಅಂದರು. ಓದಿ ಬ್ರಾಹ್ಮಣನಾಗು, ಖಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೆಯಾಗು, ದುಡಿದು ಗಳಿಸಿ ಏನಾದರಾಗು, ಮೊದಲು ಮಾನವನಾಗು. ಓದಿ ಬ್ರಾಹ್ಮಣನಾಗು. ನೋಡಿ, ಬ್ರಾಹ್ಮಣನ ವ್ಯಾಖ್ಯೆ ಮಾಡಿದ್ದೆ ಭಾಳ ಅರ್ಥಪೂರ್ಣವಾಗಿರುವಂಥದ್ದು ಕಾವ್ಯಾನಂದರು. ನಾವು ಬ್ರಾಹ್ಮಣರು ಅಂದರೆ ಜಾತ್ಯ ಬ್ರಾಹ್ಮಣನನ್ನು ಗುರುತಿಸ್ತೀವಿ. ಅವರು ಜಾತಿಯಿಂದ ಬ್ರಾಹ್ಮಣನನ್ನು ಗುರುತಿಸಲಿಲ್ಲ. ಓದಿ ಬ್ರಾಹ್ಮಣನಾಗು ಅಂದರೆ ಯಾರು ಓದಿ ಜ್ಞಾನ ಸಂಪಾದನೆ ಮಾಡ್ಯಾರಲ್ಲ, ಅವ್ರು ಯಾವ ಉಣಗರ ಹುಟ್ಟಿರಲಿ ಅವರು ಬ್ರಾಹ್ಮಣ ಅಂದರು. ಮತ್ತು ಅರ್ಥ ಆಗ್ತದೆ ನಿಮಗೆ? ಜುಟ್ಲ ಬಿಟ್ಟವನೇ ಬ್ರಾಹ್ಮಣ. ನೀವು ಹೇಳ್ಕೊಂತೀರಿ ಲಿಂಗಾಯತ ಅಂತ ಹೇಳ್ಕೊಂತಾನ, ಲಿಂಗನೇ ಇರಂಗಿಲ್ಲ. ಕೊಳ್ಳಾಗ ಮೊಬೈಲ್ ಹಾಕ್ಕೊಂಡು ಜೋತಾಡ್ಕೊಂತ ತಿರುಗಾಡ್ತಾನ. ಲಿಂಗ ಕಟ್ಲಿಕ್ಕೆ ಒಲ್ಲಂತ. ಹೆಂಗೆ ಲಿಂಗಾಯತ ಅನ್ಬೇಕ್ರಿ? ನೀವು ಲಿಂಗಾಯತರ ಹೊಟ್ಟೆ ಹುಟ್ಟಿದ್ಕೊಂಡು ಲಿಂಗಾಯತ ಅನ್ಬೇಕು ನಾವು. ಹಂಗಾರೆ ಡಾಕ್ಟ್ರ್ ಹೊಟ್ಟೆ ಹುಟ್ಟಿದವ್ರು ಡಾಕ್ಟ್ರ್ ಆಗ್ತಾನ? ಡಾಕ್ಟ್ರ್ ಇಲ್ಲೇ ಅದ್ರ ಕೇಳ್ರಿ ಮತ್ತೆ ಏನು. ಹಂಗಾಗೋದಿಲ್ಲ. ಹಂಗೆ ಆಗ್ಲಕ್ಕೆ ಬರ್ತದ? ಅದಕ್ಕೆ ಅವ್ರಂದ್ರು ನೀ ಬ್ರಾಹ್ಮಣ ಆಗಬೇಕೇನು, ಬರೀ ಜುಟ್ಲಾ ಬಿಟ್ಟು ಜನಿವಾರ ಹಾಕಿ ಬ್ರಾಹ್ಮಣ ಆಗಬೇಡ, ಜ್ಞಾನ ಸಂಪಾದನೆ ಮಾಡಿ ಬ್ರಾಹ್ಮಣನಾಗು ಅಂದರು. ಚಪ್ಪಳಿಗೆ ಜೋರು ಹೊಡ್ಲಾಯ್ತ್ರಿ, ತಿಳಿಲಾಕೈತದಂತ ಕಾಣ್ತದೆ. ನನ್ನ ಮಾತು ಅರ್ಥ ಆಗ್ತಾವಲ್ಲ? ಓದಿ ಬ್ರಾಹ್ಮಣನಾಗು. ಭಾಳ ಉದ್ದೈತಿ, ಹಂಗಾಗಿ ಸುಮ್ಮನೆ ಸಂಕ್ಷಿಪ್ತ ವ್ಯಾಖ್ಯಾನ ಮಾಡ್ಕೊತ ಹೋಗ್ತೀನಿ ನಾನು. ಖಾದು ಕ್ಷತ್ರಿಯನಾಗು. ಯಾವಾತನು ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಹೋರಾಡ್ತಾನೆ ಅವನು ಕ್ಷತ್ರಿಯನಲ್ಲದೆ ಕ್ಷಾತ್ರ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಆತ ಕ್ಷತ್ರಿಯನಾಗದಿಲ್ಲ. ಇವ ಕ್ಷತ್ರಿಯ ಅಂತ ಹೇಳ್ತಾನೆ, ರಾತ್ರಿ ಆದ ಕೂಡಲೇ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಂದ್ರೆ ಹೆದರ್ತಾನೆ. ಇವಾಗ ಹ್ಯಾಂಗ ಕ್ಷತ್ರಿಯ ಅನ್ನಬೇಕು? ಖಾದು ಕ್ಷತ್ರಿಯನಾಗು.
ಹೊಡೆದಾಡಂದ್ರೆ ಎದಕ್ಕಾರ ಹೊಡೆದಾಡೋದಲ್ಲ, ಹೊಲಕ್ಕಾಗಿ ಮನೆಗಾಗಿ ದಿನ ಹೊಡೆದಾಡ್ತೀರಿ ನೀವು. ಕಾದು ಅಂದ್ರೆ ಅದಕ್ಕೇನ್ರಿ ಹೋರಾಡಿ ಹೊಡೆದಾಡಿ ಭಾಳ ಹೋರಾಡ್ತೀರಿ. ಹೊಲದ ಸಲುವಾಗಿ ಹೋರಾಡ್ತೀರಿ, ಮನೆ ಸಲುವಾಗಿ ಹೋರಾಡ್ತೀರಿ, ಕಂಪೌಂಡ್ ಸಲುವಾಗಿ ಜಗಳ ಆಡ್ತೀರಿ. ಧರ್ಮಕ್ಕಾಗಿ ಹೋರಾಡು, ದೇಶಕ್ಕಾಗಿ ಹೋರಾಡು, ನೀನಾಗ ಕ್ಷತ್ರಿಯ ಅನಿಸಿಕೊಳ್ಳುತ್ತಿ. ಅದಕ್ಕೆ ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗಿ ದುಡಿದು ಗಳಿಸಿ. ಯಾವ ದುಡಿತಾನ, ಕಾಯಕದಲ್ಲಿ ತೊಡಗಿದ್ದಾನ, ಅವನಿಗೆ ಶೂದ್ರ ಅಂದ್ರು. ನಾವು ಶೂದ್ರ ಅಂದ್ರೆ ಅಸ್ಪೃಶ್ಯರಂತೇಳಿ ಅವ್ರನ್ನ ದೂರಿಟ್ಟೆವು. ಅಸ್ಪೃಶ್ಯರು ಶಬ್ದ ನೋಡ್ರಿ, ಅಸ್ಪೃಶ್ಯರು ಅಂದ್ರೆ ಏನ್ರಿ? ಮುಟ್ಟಲು ಅಯೋಗ್ಯರು ಅಂದಂಗೆ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದ, ಮನುಷ್ಯರು ಮುಟ್ಲಿಕ್ಕೆ ಅಯೋಗ್ಯರಂತೀರಿ ಯಾಕ ಅಂತ ಕೇಳಿದೆ. ಅವರು ಮಾಂಸ ತಿಂತಾರ್ರಿ ಅಂದರು. ನಿಮ್ಮ ನಾಯಿ ಏನು ತಿಂತದ ಅಂದ. ನಾಯಿನ ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿರಲ್ಲ ನೀವು. ಈಗ ನಾಯಿ ಪ್ರೀತಿ ಭಾಳ ಜಾಸ್ತಿ ಆಗಿದೆ, ತಾಯಿಗಿಂತಲೂ ನಾಯಿ ಪ್ರೀತಿ ಹೆಚ್ಚಿಗೆ. ಅವು ಏನು ಪುಣ್ಯ ಮಾಡ್ಯಾವಂತೀರಿ. ನಾ ಮನೆ ನೋಡಿದೆ, ಗಾಡ್ಯಾಗ ಕುತ್ಕೊಂಡು ಹೊಂಟದ ನಾಯಿ. ಗಾಡ್ಯಾಗಟ್ಟೆ ಕುಂತಿಲ್ಲ, ಗಾಡಿ ಕುಂತು ಮಾಲಕನ ತೊಡಿ ಮೇಲೆ ಕುಂತದ. ಭಾರಿ ಪುಣ್ಯ ಮಾಡಿದೀನಿ ಅಂದ್ರೆ. ಅಲ್ಲ, ಬೆಕ್ಕ ಮಾಂಸ ತಿಂತದೆ, ಅದನ್ನು ಮುಡ್ತೀರಿ. ನಾಯಿ ಏನೇನೋ ಹೊಲಸು ತಿಂತದೆ, ಮುಡ್ತೀರಿ. ಮನುಷ್ಯರು ಮುಟ್ಟಬಾರದು, ಅವರು ಕೀಳು ಎಂಬತಕ್ಕಂಥ ಭಾವನೆಯನ್ನು ಬೆಳೆಸಿದ್ರಲ್ಲ. ಭಾರತ ದೇಶಕ್ಕೆ ಇದೊಂದು, ಬರೀ ಭಾರತೀಯರಷ್ಟೇ ಅಲ್ಲ, ಮನುಷ್ಯರಲ್ಲಿ ತಾರತಮ್ಯ ಎಣಿಸುವಂಥದ್ದು ಜಗತ್ತಿನ ತುಂಬ ಇದೆ. ಎಲ್ಲಿ ಜನಾಂಗೀಯ ದ್ವೇಷ ಇಲ್ಲ ಹೇಳಿ? ಅದರೊಳಗೆ ಜಾತೀಯ ವ್ಯವಸ್ಥೆ ಭಾರತ ದೇಶದಲ್ಲಿ ಭಾಳ. ಒಂದು ಸಂತೋಷದ ಸಂಗತಿ ಏನು ಅಂತ ಕೇಳಿದ್ರೆ, ಎಷ್ಟು ಜಾತಿ, ಮುಖ್ಯವಾದ ಜಾತಿಗಳೇ 1200 ಜಾತಿ ಗುರುತೈಸಾರಿ. ಇನ್ನ ಕಂಡಾಪಟ್ಟಿ ಅದಾವ ಭಾಳ. ಒಳ ಜಾತಿ ಅವ್ರನ್ನ ಹುಡುಕಾಡ್ಬೇಕೇನ್ರಿ? ಒಳ ಜಾತಿನೂ ಕಂಡಾಪಟ್ಟಿ ಅದಾವ. ಆದರೂ ನಾವು ಸಾಮರಸ್ಯದಿಂದ ಇದೀವಿ. ಇದು ಭಾರತೀಯ ಹೆಮ್ಮೆ. ನೀವೇನು ಒಂದೇ ಜಾತಿಯವ್ರು ಅದಿರಿ? ಇಲ್ಲಿ ಒಂದೇ ಓಣೆನವ್ರು ಅದಿರಿ. ಎಲ್ಲರೂ ಎಷ್ಟು ಚಂದ ಕೂಡಿ ಕಾರ್ಯಕ್ರಮ ಮಾಡಕ್ಕೆ ಹತ್ತಿರಲ್ಲ. ಇದೇ ಏನ್ರಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಭಾರತೀಯರ ಸಂಸ್ಕೃತಿ. ಇದು ಭಾಳ ಮೆಚ್ಚುವಂಥ ಸಂಸ್ಕೃತಿ. ನಮ್ಮಲ್ಲಿ ಭೇದ ಭಾವನೆಯನ್ನು ತಂದರು. ಅವ್ರು ಹೆಚ್ಚಿನವ್ರು, ಇವರು ಕಡಿಮೆ. ಅವರು ನಮ್ಮ ಮಡಿವಾಳಪ್ಪನವರು ತತ್ವ ಪದಕಾರ ಭಾಳ ಚಂದ ಹೇಳ್ತಾರ. ಭಾಳ ಅಪರೂಪದ ಪದ್ಯ ಅವ್ರದ್ದು. ಕುಲ ಅಂತಿದಿ ಕುಲಗೇಡಿ, ಕುಲದ ಕೂನ ಹೇಳೋ ನಿಜ ನೋಡಿ, ಕೆಳಗೊಂದು ಮ್ಯಾಲೊಂದು ಹಾರಾಡತೀರಿ, ನಾವೆಲ್ಲರೂ ಒಂದರಿಯೋ ಕಳಗೇಡಿ. ತಿಳಿಲಿ ನಿಮಗೆ ಕನ್ನಡ? ಇದು ಸ್ವಚ್ಛ ಕನ್ನಡದಾಗ ಹೇಳ್ಯಾರ. ಕುಲ ಅಂತಿದಿ, ನಮ್ಮ ಕುಲ ಹೆಚ್ಚಿಂದ, ಅವ್ರ ಕುಲ ಸಾಣದು. ನಾವು ಮೇಲ್ಜಾತಿಯವರು, ಅವ್ರು ಕೆಳಜಾತಿಯವರು. ಕುಲ ಅಂತಿದಿ, ಹಿಂಗೆ ಮಾಡೋರಿಗೆ ಏನಂದ್ರು ಅವ್ರು ಕುಲಗೇಡಿ ಅಂದರು. ಕುಲ ಅಂತಿದಿ ಕುಲಗೇಡಿ. ಕೆಳಗೊಂದು ಮ್ಯಾಲೊಂದು ಹಾರಾಡತ್ತೀವಿ, ನಾವು ಹೆಚ್ಚಿನವ್ರು ಅಂತೀವಿ. ಹ್ಯಾಂಗೆ ಹೆಚ್ಚಿನವರು? ನನ್ನ ತಮಾಷೆಗೆ ಒಂದು ಕತೆ ಹೇಳ್ತಿರ್ತೀನಿ, ಸುಮ್ಮನೆ ಕಲ್ಪನಾ ಮಾಡಿರುವಂಥ ಕತೆ. ಇವು 5 ಬಟ್ ಅದಾವಲ್ಲ, ಇವು 5 ಬಟ್ಟುಗಳು ಇವು ಜಗಳ ಮಾಡಕ್ಕೆ ಹತ್ತಿದವಂತ. ಹೆಬ್ಬಟ್ ಅಂತ, ನಾ ಹೆಚ್ಚಿನವ, ನನ್ನ ಹೆಸರು ಹೆಬ್ಬಟ್ಟ. ಹೆಬ್ಬಟ್ಟು ಅಂದ್ರೆ ಏನು? ಸಾಮಾಜಿಕ ಪದ. ಹಿರಿದಾದ ಬಟ್ಟ ಹೆಬ್ಬಟ್ಟ. ಅದಕ್ಕೆ ನಾನು ಹೆಚ್ಚಿನವ. ಸಿಗ್ನೇಚರ್ ಮಾಡ್ಬೇಕಂದ್ರೆ ಇವತ್ತಿಗೂ ಇಂಥ ಕಂಪ್ಯೂಟ್ರ್ ಯುಗದಲ್ಲಿನೂ ಮತ್ತೆ ಇದು ಬಟ್ಟು ಒತ್ತಬೇಕು ನೋಡ್ರಿ. ಏನ್ರಿ ಥಮ್ ಮೊದಲು ಥಮ್
ತಮ್ಮನ ಕೊಡು ಅಲ್ಲ ಮತ್ತ ಏನು ತಮ್ಮ ಬೇಕಂತ. ಅದಕ್ಕೆ ನಾ ಸಿಗ್ನೇಚರ್ಕ್ಕೆ ಮೊದಲು ನಾ ಬೇಕು, ನಾ ಹೆಚ್ಚಿನವ, ನಾ ದೊಡ್ಡವ ಅಂತಿರು. ಇದಂತಂತ ನಿನಕಿನ ನಾನು ಉದ್ದದೀನಿ, ದೊಡ್ಡವದೀನಿ. ಯಾರು ತೋರಿಸ್ಬೇಕಾದ್ರೆ ನನ್ನ ಮುಂದೆ ಮಾಡ್ತಾರೆ, ನೀನು ಮುಂದೆ ಮಾಡಂಗಿಲ್ಲ, ಅದಕ್ಕೆ ನಾ ದೊಡ್ಡವ ಅಂತಿದಂತ. ಇದ್ರ ನಡಬರ್ಕಿನ ಬಿಟ್ಟಂತೂ ನಿಮ್ಗಿಂತಲೂ ನಾ ದಪ್ಪದೀನಿ, ಉದ್ದದೀನಿ, ನಡಬರಕದೀನಿ. ನಾ ಅಧ್ಯಕ್ಷ ಇದ್ದಂಗೆ ಅಂತಿದು. ಅಧ್ಯಕ್ಷರಂತಂದೇನು ಕೊನೆ ಕುಂದ್ರಿಸ್ತಾರ, ನಡಬರ್ಕ್ ಕುಂದ್ರಿಸ್ಯಾರ ನೋಡ್ರಿ ಇಲ್ಲಿ. ಹಾಂ, ಅದಕ್ಕೆ ನಾ ಅಧ್ಯಕ್ಷ ಇದ್ದಂಗೆ, ನಾ ದೊಡ್ಡವ ಅಂತಿದ್ದು. ಈ ಬಟ್ಟಂತೂ ನಾ ಭಾಳ ದೊಡ್ಡವ, ನಿಮ್ಮ 3 ಮಂದಿಗಿಂತಲೂ ಭಾಳ ದೊಡ್ಡವ. ನೀ ಹೆಂಗೆ ದೊಡ್ಡವ ಅಂದ್ರೆ ಉಂಗ್ರ ನನಗೆ ಹಾಕ್ತಾರೆ, ನಿನಗೆ ಹಾಕಂಗಿಲ್ಲ ಅಂತಿದ್ದು. ಇದನ್ನು ಕರೆ ನೋಡ್ರಿ, ನನಗೆ ಮೊನ್ನೆ ಯಾರೋ ಇಲ್ಲೇ ಇದಕ್ಕೆ ಹಾಕ್ಯಾರ ಏನು. ಇವೆಲ್ಲ ಹೊಡೆದಾಡು ಹೊತ್ತಿನಾಗ ಇದು ಸಣ್ಣ ಭಾಳ ನಗ್ಲಾಕ ಹತ್ತಿತ್ತಂತ. ನೀ ಯಾಕೆ ನಗ್ಲಾಕ ಹತ್ತಿದೆ ಅಂದ್ರೆ ಅದಂತು ನಿಮ್ಕಿನ ನಾ ಭಾಳ ದೊಡ್ಡವ ಅದೇ, ನಿಮಗೆ ಗೊತ್ತೇ ಆಗಿಲ್ಲ ಅಂತ. ಅಲ್ಲೋ ನೀ ಪಿಚ್ಚಿ ಸಣ್ಣ ಮನುಷ್ಯ, ನೀ ಹೆಂಗೆ ದೊಡ್ಡವ ಅಂದ್ರೆ ಅದೇ ಹೇಳತ್ತಂತ. ಬೆಳಿಗ್ಗೆ ಸ್ನಾನ ಮಾಡಿ ಬಸವಣ್ಣವ್ರ ದರ್ಶನಕ್ಕೆ ಬಂದು ಕೈ ಮುಗಿದಾಗ ದೇವ್ರ ದರ್ಶನ ಮೊದಲು ನನಗಾಗ್ತದೆ, ನಿನಗಾಗಂಗಿಲ್ಲ ಅಂತಂತವ್ರು. ಯಾರು ದೊಡ್ಡವ್ರು ಇದ್ರಾಗ? ನಾ ಹಿಂಗೆ ನಾ ಅಂತೀನಿ ನಿಮಗೆ. ಇವು ನಾ ದೊಡ್ಡವ, ನೀ ದೊಡ್ಡವ ಅಂತ ಒಂದಕ್ಕೊಂದು ಕೂಡಲಿಲ್ಲ. ಮತ್ತು ಇದು ದೇವ ಸೃಷ್ಟಿ ಎಷ್ಟು ಅದ್ಭುತ ಇದೆ ನೋಡಿ. ಇವು ಜರ ದಪ್ಪ ಹೆಚ್ಚ ಹೆಂಗಾರ ಇರ್ಬೋದು, ಆದರೆ ತುತ್ತು ಮಾಡಿದಾಗ ಎಲ್ಲ ಸಮ ಆಗ್ತಾವೆ. ನೋಡ್ಕೊಡ್ರಿ, ನಾಚಿಗೆ ಬಂದ್ರೆ ಮನೆಗೆ ಹೋಗಿ ನೋಡ್ಕೊಡ್ಬೇಕಡ ಎಲ್ಲ ಹಿಂಗೆ ಹೇಳೋದು ನೋಡ್ರಿ ನೀವು, ಅಷ್ಟು ಸಮ ಆಗ್ತಾವೆ. ಇವು ಜಗಳಾಡಿ ಒಂದಕ್ಕೊಂದು ಸೇರ್ಲಾರ್ದೆ ಶಟದು ಅಂತ ತಿಳ್ಕೊಡ್ರಿ. ಹಿಂಗೆ ಒಂದಕ್ಕೊಂದು ಕೂಡಲಿಲ್ಲ. ನಿಮಗೆ ಚಾಲೆಂಜ್ ಇವತ್ತು 5 ಬಟ್ ಸೇರಿಸ್ಲಾರ್ದೆ ನೀವು ಉಣ್ಬೇಕು. ಉಂಡು ತೋರಿಸ್ರ ನನಗೆ ಇವತ್ತು. ಉಣ್ರಿ, ಏನು ಬರ್ತದೆ ಬಾಯಾಗ? ಏನು ಮಣ್ಣಿಲ್ಲ. ಆದ್ದರಿಂದ ಅವರಂದ್ರು ಕುಲ ಅಂತಿದಿ ಕುಲಗೇಡಿ, ಕುಲದ ಖೂನ ಹೇಳೋ ನಿಜ ನೋಡಿ, ಕೆಳಗೊಂದು ಮೇಲೊಂದು ಹಾರಾಡತೀವಿ ನಾವೆಲ್ಲರೂ ಒಂದರಿಯೋ ಕಳಗೇಡಿ. ಶೂದ್ರ ಎಂಬುವುದು ಕೆಲಸಗಾರ ಅಷ್ಟೇ, ಅದಕ್ಕರ್ಥ. ನೀನು ಜಾತಿ ಮಾಡದಿ, ಕೀಳಂದಿ. ಅದಕ್ಕೆ ಏನಂದ್ರು ಕಾವ್ಯಾನಂದ್ರು, ದುಡಿದು ಗಳಿಸಿ ಶೂದ್ರ ವೈಶ್ಯನೇ ಆಗು, ವ್ಯಾಪಾರಿ. ವೈಶ್ಯ ಅಂದರೆ ವ್ಯಾಪಾರಿ ಆಗು. ಏನಾದರ ಇದು ಭಾಳ ಮಹತ್ವದ್ದಲ್ಲ. ನೀ ಏನಾಗಿದೆ ಅನ್ನೋದು, ಜಾತಿಯಿಂದ ಏನದಿ ಅನ್ನೋದು ನಮಗೆ ಭಾಳ ಮುಖ್ಯ ಅಲ್ಲ. ಏನಾದರಾಗು, ನಿನ್ನೊಲವಿನಂತಾಗು. ನಿನಗೇನು ಇಚ್ಛೆ ಅದ, ನೀನು ಶಿಕ್ಷಕನಾಗಬೇಕಂತೀಯೋ, ಪೊಲೀಸ್ ಆಗಬೇಕಂತೀಯೋ, ಇನ್ನೇನು ವೃತ್ತಿಗಳಿವೆ, ಏನರ ಆಗಪ್ಪ, ಏನಾದರೂ ಸರಿಯೇ, ಮೊದಲು ಮಾನವನಾಗು. ಇವತ್ತೇನು ನೀವು ಹೇಳಕತ್ತಿರಲ್ಲ, ಇದನ್ನೇ ಮುಖ್ಯ ವಿಷಯವಾಗಿಟ್ಟಿರಿ. ಏನಾದರಾಗು, ಮೊದಲು ಮಾನವನಾಗು, ಮನುಷ್ಯ ಆಗು ಅಂದರು. ಮೊದಲು ಮನುಷ್ಯ. ಅಲ್ರಿ ನಾವು ಮನುಷ್ಯನೇ ಅದೀವಿ, ಮತ್ತೆ ಮನುಷ್ಯ ಆಗಂತೀರಲ್ಲ ನೀವು. ನಾವು ಹ್ಯಾಂಗೆ ಕಾಣಕತ್ತೀವಿ ನಿಮಗೆ? ನಾವು ಮನುಷ್ಯರಲ್ಲೇನು? ನೀನು ಆಕಾರದಲ್ಲಿ ಮಾತ್ರ ಮನುಷ್ಯನಾಗಿದೆಯಪ್ಪ. ಆಕಾರದಲ್ಲಿ, ರೂಪದಲ್ಲಿ, ವೇಷದಲ್ಲಿ ಮನುಷ್ಯನಂಗೆ ಕಾಣ್ತಿದೆ ಅಷ್ಟೇ. ಅದಕ್ಕೆ ಒಬ್ಬ ತತ್ವ ಪದಕಾರ ಭಾಳ ಚಂದ ಹೇಳ್ದ, ಮನುಷ್ಯನಂಗ ಕಾಣ್ತಿದಿ, ಮಂಗ್ಯನಂಗ ಮಾಡ್ತೀವಿ. ಹೌದಾ? ನೋಡ್ಲಕ್ಕ ಹೆಂಗೆ ಕಾಣ್ತಿದಿ? ಮನುಷ್ಯನಂಗೆ ಕಾಣ್ತಿದಿ. ಮನುಷ್ಯರು ಮಾಡೋ ಕೆಲಸ ಮಾಡಂಗಿಲ್ಲ, ಬರೇ ಮಂಗ್ಯನ ಕೆಲಸನೇ ಮಾಡ್ತೀವಿ. ಅದಕ್ಕೆ ಮನುಷ್ಯನಂಗೆ ಕಾಣ್ತೀವಿ, ಮಂಗ್ಯನಂಗೆ ಮಾಡ್ತೀವಿ ಅಂದರು. ಮಾನವೀಯತೆಯನ್ನು ಹೊಂದಿದವ ಮನುಷ್ಯ. ನಾನು ಮನುಷ್ಯನ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ. ಮಾನವೀಯತೆಯನ್ನು ಹೊಂದಿದವ ಮನುಷ್ಯ, ಮಾನವೀಯ ಗುಣಗಳನ್ನು ಹೊಂದಿದವ ಮನುಷ್ಯ. ಕೇವಲ ಮಾನವನಂಗೆ ಕಂಡ ಮಾತ್ರಕ್ಕೆ ಆತ ಮನುಷ್ಯನಲ್ಲ. ನೀವು ಬಟ್ಟೆ ಅಂಗಡಿ ಹೋಗಿರ್ತೀರಿ,
ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಹೋಗಿರಲ್ಲ, ಬಟ್ಟೆ ಅಂಗಡಿ ಹೋಗಿರ್ತೀರಿ, ಬಟ್ಟೆ ತೊಡಿಸಿ ನಿಂದ್ರಿಸಿರ್ತಾರೆ ನೋಡಿರಲ್ಲ, ಸೀರೆ ಉಡಿಸಿ ನಿಂದ್ರಿಸಿರ್ತಾರೆ, ಪ್ಯಾಂಟ್ ಹಾಕ್ಸಿ ನಿಂದ್ರಿಸಿರ್ತಾರೆ, ಎಷ್ಟು ಚಂದ ನಿಂತಿರ್ತಾರೆ. ಹೆಂಗೆ ಕಾಣ್ತಾರ ಅವ್ರು? ಹಾಂ, ಮನುಷ್ಯರಂಗೆ ಕಾಣ್ತಾರೆ. ಮನುಷ್ಯರಂತೀರೇನು? ಹಾಗೆ ನೀನು ಮನುಷ್ಯರಂಗೆ ಕಾಣ್ತೀವಿ, ಕಂಡ ಮಾತ್ರಕ್ಕೆ ಮನುಷ್ಯನಲ್ಲ ಅಂದರು. ಯಾರು ಮನುಷ್ಯ? ಯಾರು? ಮಾನವ. ಮಾನವ ಅಂದ್ರೇನ್ರಿ? ದೈವಿ ಪ್ರೇಮವನ್ನು ಬೆಳೆಸಿದವ ಮಾನವ. ಕೇವಲ ತನಗಾಗಿ ಬದುಕಿದವ ದಾನವ. ಸಮಾಜಕ್ಕಾಗಿ ಇನ್ನೊಬ್ಬರಿಗಾಗಿ ಬದುಕಿದವ ಮಾನವ. ದೇವನಿಗಾಗಿ ಬದುಕಿದವ ಮಹಾಮಾನವ ಅಂತ 3 ನಮೂನಿ ಮಾಡಕತ್ತೀನಿ ನಾನೇನ್ರಿ. ಏತೇ ಸತ್ಪುರುಷ ಪರಾರ್ಥ ಘಟಕ. ಭರ್ತೃಹರಿ ಹೇಳ್ತಾರೆ, ಏತೇ ಸತ್ಪುರುಷ, ಇವರಿಗೆ ಸತ್ಪುರುಷರು ಅನ್ನಬೇಕಪ್ಪ, ಮಹಾಮಾನವರು ಅನ್ನಬೇಕು. ಯಾರಿಗೆ? ಪರಾರ್ಥ ಘಟಕ. ಪರಾರ್ಥ ಘಟಕ ಅಂದರೆ ಪರೋಪಕಾರಕ್ಕಾಗಿ ಬದುಕಿದವರು, ಇನ್ನೊಬ್ಬರಿಗಾಗಿ ಬದುಕಿದವರು, ಸಮಾಜಕ್ಕಾಗಿ ಬದುಕಿದವರು. ಇವ ಸ್ವಾರ್ಥಿಯಾದಂಥ ಮನುಷ್ಯ, ನಾನು ಮಾತ್ರ ಬದುಕಬೇಕು, ಇಡೀ ಪ್ರಪಂಚನೇ ನನಗಾಗಿ ಐತಿ, ಇವರೆಲ್ಲರೂ ನನಗಾಗಿ ಬದುಕಬೇಕು. ದುರ್ಯೋಧನ, ರಾವಣ ನೋಡು, ರಾಕ್ಷಸರನ್ನಾಗಿ ಚಿತ್ರಿಸಿದ್ರು ಅವ್ರನ್ನ. ಯಾಕೆ? ನಾನು ಬದುಕಬೇಕು, ನಾನು ಮುಖ್ಯ, ನನಗಾಗಿ ಇಡೀ ಪ್ರಪಂಚ ಸಮಾಜ ಎಲ್ಲವೂ ನನಗಾಗಿ. ಈತ ದಾನವ, ನಾನು ಎಲ್ಲರಿಗಾಗಿ ಅನ್ನವ ಮಾನವ ಅನ್ರಿ. ನೀವು ಮಾನವರಾಗ್ರಿ, ದಾನವರಾಗಬೇಡ್ರಿ, ಮನುಷ್ಯರಾಗ್ರಿ. ಸತ್ಯ, ಅಹಿಂಸ, ಪ್ರೀತಿ, ಸ್ನೇಹ, ಭಕ್ತಿ, ಜ್ಞಾನ, ವೈರಾಗ್ಯ ಇವನ್ನೆಲ್ಲ ಅಂಗವಿಷಯಗೊಂಡವ ನಿಜವಾದ ಅರ್ಥದಲ್ಲಿ ಮಾನವ ಅಂತ ಕರೆಸಿಬಿಡ್ತಾನೆ. ಬರೀ ಆಕಾರ ಮಾತ್ರದಲ್ಲಿ ಮಾನವನಲ್ಲ. ಸಿದ್ಧಾರೂಢ ಮಹಾಸ್ವಾಮಿಗಳವರು ಗರಗದ ಮಡಿವಾಳಪ್ಪನವರು ದರ್ಶನಕ್ಕೆ ಹೊಂಟಿರ್ತಾರೆ. ಗರಗದ ಮಡಿವಾಳಪ್ಪನವರು ಸಿದ್ಧಾರೂಢರಿಗಿಂತಲೂ ಸ್ವಲ್ಪ ಮುಂಚಿನವರು, ಹಿರಿಯ ಸಮಕಾಲೀನ ಮಹಾಜ್ಞಾನಿ, ವೈರಾಗ್ಯದ ಅಲ್ಲಮ ಪ್ರಭು ಅಂತ ನಾವು ವರ್ಣನ ಮಾಡ್ತೀವಲ್ಲ, ಆ ಅಲ್ಲಮ ಪ್ರಭುನಂತ ವೈರಾಗ್ಯವನ್ನು ಹೊಂದಿದಂಥ ಗರಗದ ಮಡಿವಾಳಪ್ಪನವರು ಗರಗದ ಊರ ದಂಡಿ ಮ್ಯಾಗ ದೊಡ್ಡ ನದಿ, ಒಂದು ನದಿಯಂತ ದೊಡ್ಡ ಹಳ್ಳ ಹರಿದು ಹೋಗಿದೆ. ಹಳ್ಳದ ದಂಡಿ ಮ್ಯಾಗ ಮಠ, ಅಲ್ಲಿ ವಾಸವಾಗಿದ್ರು. ಬಹುತೇಕ ಅವ್ರ ಕೈಪಾ ಬಿಟ್ರೆ ಮೈಮ್ಯಾಗ ಬಟ್ಟೆ ಇರುತ್ತಿರಲಿಲ್ಲ, ದಿಗಂಬರವಾಗಿರ್ತಿದ್ರು. ಅವತ್ತ ಹುಬ್ಬಳ್ಳಿಯಿಂದ ಆ ಮಹಾತ್ಮನ ದರ್ಶನ ಮಾಡಲಿಕ್ಕೆ ಸಿದ್ಧಾರೂಢ ಮಹಾಪ್ರವೃತ್ತಿಗಳು ಹೊಂಟಿದ್ರು. ಅವರ ಆತ್ಮೀಯ ಶಿಷ್ಯ ಗರಗದ ಮಡಿವಾಳಪ್ಪನವರ ಆತ್ಮೀಯ ಶಿಷ್ಯನಿಗೆ ಮಡಿವಾಳಪ್ಪನವ್ರು ಅಂದ್ರಂತ, ಏ ಗಂಟ್ಯ, ಕೈಪಾ ತೊಗೊಂಡು ಬಾರೋ, ಇವತ್ತು ನಾ ಬಟ್ಟೆ ಹಾಕ್ಕೊಂತೀನೋ, ಇವತ್ತು ನಮ್ಮ ಮನೆಗೊಬ್ಬವ, ಇವತ್ತು ನಮ್ಮ ಮಠಕ್ಕೊಬ್ಬವ ಮನುಷ್ಯ ಹೊಂಟಾನು ಅಂದ್ರಂತ. ಅವ ಗಂಟಪ್ಪ ಗಾಬರಿ ಅದ. ಯಪ್ಪ, ದಿನ ಸಾವಿರ ಮಂದಿ ನಿಮ್ಮ ದರ್ಶನಕ್ಕೆ ಬರ್ತಾರ, ಇವತ್ತೊಬ್ಬ ಮಾನವ ಮನುಷ್ಯ ನಮ್ಮ ಮಠಕ್ಕೆ ಹೊಂಟಾನಂತೀರಿ, ಮತ್ತು ದಿನ ಬರೋರೇನು ಮನುಷ್ಯರಲ್ಲೇನು ಅಂತ ಕೇಳಿದಂತ. ಗರಗದ ಮಡಿವಾಳಪ್ಪನವ್ರು ಅಂದ್ರಂತ, ಅವು ಮನುಷ್ಯರಂಗೆ ಕಾಣ್ತಾವೋ, ಮನುಷ್ಯರೇನೋ ಮನುಷ್ಯನ ಕೆಲಸ ಮಾಡೋ ಮನುಷ್ಯಪ್ಪ, ಇವರೆಲ್ಲ ಮನುಷ್ಯರಂತ ತಿಳ್ಕೊಂಡು ಏನ ನಿನಗೆ ಸಂಶಯ ಬಂದ್ರೆ ಬಾ ಅಂತ ಆ ಹಳ್ಳದ ಒಡ್ಡಿನ ಮ್ಯಾಗ ಬಾಗಿ ನಿಂತರಂತ ಸಿದ್ಧಿ ಪುರುಷರಿದ್ರವರು. ಗಂಟೆ ನನ್ನ ಹೊಟ್ಟೆ ಬುಡಕಾಯ್ದು ನೋಡು, ಇವತ್ತು ಗರಗದ ಸಂತಿ ಮನುಷ್ಯರು ಭಾಳ ಸೇರ್ಯಾರ, ಅವ್ರು ಹೆಂಗೆ ಕಾಣ್ತಾರೆ ನೋಡು ಅಂತ ಬಾಗಿ ನಿಂತರಂತ ಗಂಟಪ್ಪ ಅವರು ಹೊಟ್ಟಾಗ ಹಾಯ್ದು ಬುಡಕಾಯ್ದು ನೋಡಿದ್ರೆ ಸಂತ್ಯಾಗ ಎಮ್ಮಿ ಎತ್ತಿ ಎತ್ತ ಕತ್ತಿ ತಿರುಗಾಡ್ದಂಗೆ ಕಾಣ್ತಿತ್ತಂತ.
ಏನು ಅಂದರೆ ಅಭಿಪ್ರಾಯ ಏನು? ಮಾನವನಾಗಿ ಹುಟ್ಟಿ ಮಾನವ ಜೀವನದ ಗುರಿ ಏನು, ಗಮ್ಯ ಏನು ಸಾಧಿಸದವ ಅವ ಮನುಷ್ಯ ಅಲ್ಲ. ಮಾನವ ಜೀವನದ ಗುರಿ ಏನಪ್ಪ? ಬಸವಣ್ಣವ್ರು ಹೇಳಿದ್ರು ಏನಂತ? ದೈವಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು, ದೈವಿ ಚಿಂತನೆ ಮಾಡುವುದು, ಶಿವಚಿಂತನೆ ಮಾಡುವುದು, ಶಿವಚಿಂತನೆಯನ್ನು ಮಾಡಿ ಶಿವನೇ ತಾನಾಗುವುದು ಮಾನವನ ಗುರಿಯಾಗಿದೆ. ಅದನ್ನು ಮಾಡದವ ಅವ ಮಾನವ ಅಲ್ಲ, ಆತ ಸಗಣ್ಯನ ಹುಳ ಇದ್ದಂಗ ಅಂದರು. ನೀವೆಲ್ಲ ಕೇಳಿರ ಆ ವಚನ ಭಾಳ ಪ್ರಸಿದ್ಧ ಐತಿ. ಹೇಳಿದ್ರೆ ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಊರ ಮೃಗ ಒಂದಾಗಿರಲಾಗದೆ ದೇವ, ಕಾಡ ಮೃಗ ಒಂದಾಗಿರಲಾಗದೆ ದೇವ. ಕೂಡಲ ಸಂಗಮ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದೆ ಕಾಣಿರಣ್ಣ ಅಂದರು. ಅರ್ಥ ಆಯ್ತು ನಿಮಗೆ ಏನಂದ್ರಿ? ನೋಡ್ರಿ, ಮನುಷ್ಯರು ಯಾರು ಪ್ರಾಣಿಗಳು ಯಾರು ಹೇಳ್ತಾರೆ, ಭಾಳ ಚಂದ ಹೇಳ್ಯಾರ ನೋಡ್ರಿ. ಬಸವಣ್ಣವ್ರು ಹೇಳ್ಯಾರ, ಮನುಷ್ಯರು ಯಾರಿಗನ್ನಬೇಕು, ಪ್ರಾಣಿಗಳು ಯಾರಿಗನ್ನಬೇಕು. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು, ಯಾರಿಗೆ ಶಿವಚಿಂತೆ ಗೊತ್ತಿಲ್ಲ. ದಿವಸ ಎಷ್ಟು ಮಂದಿ ಧ್ಯಾನ ಮಾಡೋರದಿರಿ, ಎಷ್ಟು ಮಂದಿ ಶಿವಚಿಂತೆ ಮಾಡೋರದಿರಿ? ಕೈ ಹತ್ತಿರ ನೋಡೋ ಎಷ್ಟು ಮಂದಿ ದಿನ ಪೈಸಾದ ಚಿಂತೆ ಮಾಡ್ತಿರೋ ಏನು ಪರಮಾತ್ಮನ ಚಿಂತೆ ಮಾಡ್ತಿರೋ? ನಮ್ಮ ಮುಂದೆ ಕುಂತೀರಿ, ಸುಳ್ಳು ಮಾತಾಡಬೇಡ್ರಿ. ಸದಾ ನಮ್ಮ ಮನಸ್ಸಿನಾಗ ಎದ್ರ ಚಿಂತೆ ನಡೆದದೆ? ರೊಕ್ಕ ಪೈಸಾ ಚಿಂತೆ. ನಿರ್ಬಿಡೆಯಿಂದ ಹೇಳಬೇಕೇನ್ರಿ? ಖರೆ ಪ್ರಾಮಾಣಿಕರು ನಮ್ಮ ಅಶೋಕ್ ಅವ್ರು ಹೇಳಿದರು, ಹೆಚ್ಚು ಮನುಷ್ಯ ಎದರ ಚಿಂತೆ ಮಾಡ್ತಾನೆ? ಪೈಸಾ ಚಿಂತೆ. ಯಾಕ? ಪೈಸಾ ಮೇರಾ ಪರಮಾತ್ಮ, ಪತ್ನಿ ಮೇರಾ ಗುರು, ಬಾಲ ಬಚ್ಚೆ ಸಂತ ಸಂಘ, ಕಿಸ್ಕಾ ಸೇವಾ ಕरूंगा ಅಂತ. ಸಮझ में आया? ಹಿಂದಿ ಸಮಸ್ಯೆ ಏನಂದ್ರಿ? ಪೈಸಾ ಮೇರಾ ಪರಮಾತ್ಮ. ಪೈಸಾನೇ ಏನಾಗಿದೆ? ಪರಮಾತ್ಮ. ಅದನ್ನು ಬಸವಣ್ಣವ್ರು ಹೇಳಿದ್ದಾರೆ. ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ, ಹಡಕೆಗೆ ಮೆಚ್ಚಿದ ಸ್ವಣಗ ಅಮೃತದ ಸವಿ ಬಲ್ಲುದೇ ಕೂಡಲ ಸಂಗಮ ದೇವ ಅಂದರು. ಅಲ್ಲ, ಭಾಳ ಮಂದಿ ಏನಂತಾರೆ, ಪೈಸಾ ಮೇರಾ ಪರಮಾತ್ಮ, ಪತ್ನಿ ಮೇರಾ ಗುರು. ಏತೋ ಬರಾಬರ ಹೈ. ನನಗೆ ಅನ್ನಿಸ್ತು, ಮೊನ್ನೆ ಅನ್ನಿಸ್ತು ರೀ, ಅಷ್ಟು ರೀ ಅಣ್ಣವ್ರೆ, ಮೊನ್ನೆ ಇಬ್ರು ಗಂಡ ಹೆಂಡ್ತಿ ಹೊಂಟಿದ್ರು, ಬೈಕ್ ಮ್ಯಾಗ ಹೊಂಟಾರ. ಗಂಡ ಗಾಡಿ ಒಳ್ಳೆ ಹೋಗ್ತಾನೆ, ಹೆಣ್ತಿ ಹಿಂದೆ ಕುಂತಾಳೆ. ಅವ್ನು ಡುಬ್ಬದ ಮ್ಯಾಗ ಹಿಂಗೆ ಕೈ ಇಟ್ಟಿದ್ಲು, ಗುರುಗಳ ಹಸ್ತ ಇಟ್ಟಂಗಾಗಿತ್ತು ಅದು. ಆದ್ರೆ ಅದು ನನಗೆ ಹೆಂಗೆ ಅನ್ನಿಸ್ಲಕತ್ತಿತ್ತು ಅಂದರೆ, ನನ್ನ ಆಶೀರ್ವಾದ ಐತಿ, ಹೊಡಿ ಗಾಡಿ ಬಿಡು, ಏನಾಗೋದಿಲ್ಲ. ನೀವು ಒಬ್ಬನೇ ಇದ್ರೆ ಸಾಟಿ ಸತ್ರಿ ಅಟ್ಟೆ ಹೋಗ್ತಾನೆ, ಗುರುಗಳಿದ್ರೆ 100 ಮೇಲೆ ಹೋಗ್ತಾನೆ ಗಾಡಿ. ಪೈಸಾ ಮೇರಾ ಪರಮಾತ್ಮ. ಖರೆ ಹೇಳಬೇಕು, ದುಡ್ಡು ಎಣಿಸುವಾಗ ಎಷ್ಟು ಏಕಾಗ್ರ ಆಗ್ಯದ ಲಿಂಗ ಪೂಜೆ ಮಾಡಾಗ. ನಿಮಗೆ 500 ನೋಟ್, 10 ಲಕ್ಷ ಸಾಲಗಾರ ಸಾಲ ಒಯ್ದವ ತಂದು ಕೊಟ್ಟಾನ, ಎಣಸ್ಲಕ್ಕೆ ಹತ್ತೀರಿ 10 ಲಕ್ಷ. ನಾವು ಯಾರ ಬಂದದ್ದು ಗೊತ್ತಾಗ್ತದ? ದೇವರೇ ಬಂದ್ರು ನಾವು ದೇವ್ರಿಗಂತೀವಿ, ಪ್ಲೀಸ್ ವೇಟ್ 2 ಮಿನಿಟ್ಸ್. ದೇವ್ರಿಗೂ ನಿಂದ್ರಂತೀವಿ, ಎಣಿಸ್ತೀವಿ. ಎಷ್ಟು ಏಕಾಗ್ರ ಆಗ್ಯದ ದೇವ್ರ ಪೂಜಾ ಲಿಂಗ ಪೂಜಾ ಮಾಡಾಗ. ನಿಮಗೆ ಸ್ಕೂಲಿಗೆ ಟೈಮ್ ಆಗಿರಬೇಕು, ಬಸ್ಸಿಗೆ ಟೈಮ್ ಆಗಿರಬೇಕು, ಟ್ರೈನಿಗೆ ಟೈಮ್ ಆಗಿರಬೇಕು, ನೀವು ಪೂಜಾ ಮಾಡಕ್ಕೆ ಕುಂತಿರ್ಬೇಕು. ಹೆಂಗೆ ಮಾಡ್ತೀರಿ? ಎಲ್ಲಿ ಲಿಂಗ ತಗೊಂಡ ನೀರಾಗ ಎದ್ದದ ಮುಗೀತು ಪೂಜಾ. ಅದಕ್ಕೆ ಅವ್ರಂದರು, ಕಾಂಚನ ಬೆಂಬನಾಯನಚ್ಚಿ
ನಿಮ್ಮ ನಾನು ಮರೆದನಯ್ಯ. ದೇವ ಚಿಂತೆ ಇಲ್ಲ. ಬಡತನಕ್ಕೆ ಭಾಳ ಚಂದ ಹೇಳಿದರು ಅಂಬಿಗರ ಚೌಡಯ್ಯನವರು, ಭಾಳ ಚಂದ ಹೇಳಿದರು. ಬಡತನಕ್ಕೆ ಉಂಬುವ ಚಿಂತೆ ಬಡವನಿಗೆ ಬಡವದನ ಇವತ್ತ ಹೊಟ್ಟೆ ಹೆಂಗೆ ತುಂಬಿಸ್ಕೋಬೇಕು, ಹೊಟ್ಟೆ ಚಿಂತೆ. ಈಗೇನು ಹೊಟ್ಟೆ ಚಿಂತೆ ಏನು ಭಾಳ, ಮೊದಲೆಲ್ಲ ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಭಾಳ ಚಿಂತೆ ಇತ್ತು. ಇವಾಗೇನು ಕೊರತೆ ಇಲ್ಲ. ಅಕ್ಕಿ ಕೊಡ್ಲಾಕ ಹತ್ಯಾರ, ಗೋಧಿ ಕೊಡ್ಲಾಕ ಹತ್ಯಾರ. ಇನ್ನು ಮುಂದೆ ಬಾಟ್ಲಿನೂ ಕೊಡೋರು, ಅದು ಕೊಡಂಗೆ ಕಾಣೋದಿಲ್ಲ, ಅದನ್ನು ಕೊಡೋರು ಅದ ರೀ. ಅದು ಇಲೆಕ್ಷನ್ದಾಗ ಅಟ್ಟ ಕೊಡಂಗೆ ಕಾಣ್ತಾರೆ ಅದನ್ನು. ಏನು ಹೊಟ್ಟೆ ತುಂಬಿಸಿಕೊಳ್ಳೋ ಚಿಂತಿಲ್ಲ, ಬರೀ ಹೊಟ್ಟೆ ತುಂಬಿಸಿಕೊಳ್ಳೋದೇ ಮನುಷ್ಯನ ಉದ್ದೇಶ ಅಲ್ಲ. ಹೊಟ್ಟೆ ತುಂಬಿಸ್ತಾನೆ ದೇವರು. ಬರೀ ಹೊಟ್ಟೆ ಚಿಂತೆ ಮಾಡಬೇಡ, ಹೊಟ್ಟೆ ಕೊಟ್ಟವನು ಚಿಂತೆ ಮಾಡು, ಅವ ಹೊಟ್ಟೆ ತುಂಬಿಸ್ತಾನೆ. ಬರೀ ತಿಲ್ಲಾಕ ಜನ್ಮ ಬರಲಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾಳ ಚಲೋ ಮಾತಾಡ್ತಾರೆ. ಈಟಿಂಗ್, ಡ್ರಿಂಕಿಂಗ್, ಸ್ಲೀಪಿಂಗ್, ಅ ಲಿಟಲ್ ಲಫಿಂಗ್, ಮಚ್ ವೀಪಿಂಗ್, ಈಸ್ ದಟ್ ಆಲ್? ಡೋಂಟ್ ಡೈ ಹಿಯರ್ ಲೈಕ್ ಎ ವಾಮ್, ಅಟೇಲ್ ಇಟರ್ನಲ್ ಬ್ಲಿಸ್. ಸ್ವಾಮಿ ವಿವೇಕಾನಂದ ಹೇಳಿದರು, ಈಟಿಂಗ್ ಬರೀ ತಿನ್ನೋದು. ಏನು ತಿನ್ನಕತ್ತೇನ ಮನುಷ್ಯ, ಇವತ್ತು ತಿನ್ನಾರದು ಒಂದು ಉಳಿದಿಲ್ಲ ಅಂತ ಕಾಣುತ್ತೆ ಬಹುತೇಕ. ಹೇಗ್ರಿ? ಪ್ರಾಣಿಗಳು ತಮಗೇನು ಮೀಸಲಾಗಿದೆ, ಎಂದೂ ಆನೆ ಮಾಂಸಾಹಾರಿ ಆಗಂಗಿಲ್ಲ, ಪಶು ಹಸು ಎಂದೂ ಮಾಂಸಾಹಾರಿ ಆಗಂಗಿಲ್ಲ. ಇವ ತಿನ್ನಾರದು ಒಂದು ಉಳಿದಿಲ್ಲ ನೋಡ್ರಿ. ಏನು ಉಳಿದ ಹೇಳ್ರಿ? ಎಲ್ಲ ಮನುಷ್ಯ ಎಲ್ಲ ತಿಂತಾನೆ. ತಿಂದು 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 ಏನು ಹೊಟ್ಟೆ ಬೆಳೆಸ್ಯಾನ. ನನಗೆ ಮೊನ್ನೆ ಯಾರು ಚಿತ್ರಿತ ಮೆಸೇಜ್ ಕಳಿಸಿದರು. ಚಿತ್ರಿತ ಮೆಸೇಜ್ ಅಂದ್ರೆ ಗೊತ್ತಾಗ್ತಲ್ಲ, ಈ ಟೆಕ್ಸ್ಟಿಂಗ್ ಮೆಸೇಜ್ಗಿಂತಲೂ ಈ ಚಿತ್ರಿತ ಮೆಸೇಜ್ ಭಾಳ ಪರಿಣಾಮಕಾರಿಯಾಗಿರ್ತದೆ. ಒಂದು ಚಿತ್ರ ಕಳಿಸಿದ್ರು, ದೊಡ್ಡ ಹೊಟ್ಟೆ ಮನುಷ್ಯನ ಚಿತ್ರ. ಅದು ಇಷ್ಟು ಉದ್ದ ಬೆಳೆದದು ಹೊಟ್ಟೆ. ಅವನ ತಲೆ ಮ್ಯಾಗ ಒಂದು ವಾಟರ್ ಮೆಲನ್, ಏನಂತಾರೆ ಅದಕ್ಕೆ, ಕಲ್ಲಂಗಡಿ ತಲೆ ಮ್ಯಾಗ ದೊಡ್ಡ ಕಲ್ಲಂಗಡಿ. ಈಗ ಭಾಳ ಉದ್ದದ್ದು ಬೆಳಿತಾವೆ, ದೊಡ್ಡ ದೊಡ್ಡ ಬೆಳಿತಾವೆ. ಇಂಥ ಕಲ್ಲಂಗಡಿ ಹೊರಸ್ಯಾರ. ಆ ಕಲ್ಲಂಗಡಿ ಮೇಲೆ ಹೊಟ್ಟೆ ಮೇಲೆ ಬರದಾರ. ಏನಂತ ಬರೆದಿದ್ರು ಗೊತ್ತೇನು ರೀ? ಇದು ಹೊಲದಾಗ ಬೆಳೆದದ್ದು, ಇದು ಮನ್ಯಾಗ ಬೆಳೆದದ್ದು. ಇದು ಮನ್ಯಾಗ ಬೆಳೆದು, ಕಿಚನ್ ರೂಮ್ನ್ಯಾಗ ಬೆಳೆದಿದ್ದು. ಭಾಳ ಜೋಪಾನ ಮಾಡಿ ಬೆಳೆಸಿದ್ದು. ಈಟಿಂಗ್ ಬರೀ ತಿನ್ನೋದು, ಡ್ರಿಂಕಿಂಗ್, ಏನು ಕುಡಿತಾರೆ ಮನುಷ್ಯ. ದಾವಾ ಹೌಸ್ಫುಲ್ ಇರ್ತಾವ್ರಿ ಸದ್ದ. ನಮ್ಮ ಮೊರಂಬಿ ಜನ ದಾಬಾ ಬಿಟ್ಟು ಸತ್ಸಂಗಕ್ಕೆ ಬಂದಾರಲ್ಲ, ಇವರು ಪುಣ್ಯಜೀವಿಗಳು ಅಂತ ಅನ್ನಿಸ್ತದೆ. ದಾಬಾದ ಕಡೆ ಹಣಿಕೆ ಹಾಕಂಗಿಲ್ಲ ನೋಡ್ರಿ ಮೊರಂಬಿ ಜನ. ಅದಕ್ಕೆ ಮೊರಂಬಿ ಜನ ಅಂದ್ರೆ ಭಾಳ ಪ್ರೀತಿ ನಮಗೆ. ಯಾಕೋ ನಗ್ಲಕತ್ತಾರಲ್ಲ, ಅಲ್ಲ ಅವ್ರಿಗಿಂತಲೂ ಅವುಗಳ ಮೊದಲು ನಗ್ಲಕತ್ತ. ನಾನು ಬರ್ತಂದೆ ನಾನು. ಅಲ್ಲ, ಮೊರಂಬಿ ಜನ ದಾಬಾದ ಕಡೆ ಹೋಗಂಗಿಲ್ಲ ಹಂಗೆ ಅಷ್ಟೇ. ಸ್ವರ್ಗಲಕತ್ತೇವು ದಾಬಾ. ಒಂದೊಂದು ಕಡೆ ನೋಡ್ಬೇಕೇನ್ರಿ, ಪ್ರತಿಯೊಂದು ಊರಿನ ಸರ್ಕಲ್ಗೆ ಒಂದು ದಾಬಾ. 10 ಮುಣಿಗೆ ಅವ್ರ ಮನ್ಯಾಗ ಊಟ, ಸಾಯಂಕಾಲ ಮನ್ಯಾಗ ಊಟ ಮಾಡಂಗಿಲ್ಲ. ಡಿನ್ನರ್ ಮನ್ಯಾಗಿಲ್ಲ. ಡಿನ್ನರ್ ಎಲ್ಲಿ? ಆ ಕೈ ಕಾಲು ತಿಲ್ಲಕ್ಕೆ ಹೋಗ್ತಾರೆ ಅಲ್ಲಿ. ಏರಿ ಈಟಿಂಗ್, ಡ್ರಿಂಕಿಂಗ್. ಈ ಸಮಯದಲ್ಲಿ ಡಬಲ್ ಆಗಿಬಿಟ್ಟಿರ್ತಾರೆ. ಒಬ್ಬ ಮನುಷ್ಯ ಇರೋದೇ ನಾವು. ನಾನು ನಿನ್ನೆ ಯಾವುದೋ ಒಂದು ಫಂಕ್ಷನ್ ಮುಗಿಸ್ಕೊಂಡು ಬರಲ್ಲ ಹತ್ತಿದ್ದೆ. ಪೂರ್ತಿ ಹೈವೇ ಅವನೇ ಹಿಡ್ದಾನ. ಹಂಗಂದ್ರೆ ತಿಳಿಸ್ತೀನಿ ನಿಮಗೆ. ಈ ಕಡೆಯಿಂದ ಆ ಕಡೆ ಬರ್ತಾನೆ, ಆ ಕಡೆಯಿಂದ ಈ ಕಡೆ ಬರ್ತಾನೆ. ಇವನು ನಮ್ಮ ಡ್ರೈವರ್ ಪೀ ಅವ ಏನು ದಾರಿನೇ ಬಿಡಾವಲ್ಲ. ಈ ಕಡೆಯಿಂದ ಆ ಕಡೆ ಹೋಗ್ತಾನೆ, ಆ ಕಡೆಯಿಂದ ಈ ಕಡೆ ಬರ್ತಾನೆ.
ಕಾಲು ಹೆಜ್ಜೆ ಕಿತ್ತಿ ಹಿಡ್ತಾನೆ, ಹಿಂದಕ್ಕೆ ತಕ್ಕೊಂತಾನೆ. ಹಂಗ್ಯಾಕೆ ಮಾಡ್ತೀಯೋ ಅಂತ ಕೇಳ್ದೆ ನಾ ಗಾಡಿ ತರ್ಬಿಸಿ. ಗುರುಗಳೇ ಸಣ್ಣ ಜಂಪ್ ದೊಡ್ಡ ತೆಗ್ಗ ಕಂಡಂಗಾಗ್ತಾವೆ ನಮಗೆ, ನಾವು ಹುಷಾರಾಗಿ ಹೋಗ್ಬೇಕಾಗ್ತದ. ನಾವು ಏನು ಡ್ರಿಂಕಿಂಗ್ ಇವತ್ತ ಯುವ ಜನಾಂಗ ಭಾಳಷ್ಟು ಕಡೆ ನೋಡ್ತೀವಿ. ಚಟದ ಅಧೀನವಾಗಿ ಎಂಥ ಅಮೂಲ್ಯ ಜನ್ಮ, ಕಲ್ಪನೆ ಇಲ್ಲ ನಿನಗೆ. ಮನುಷ್ಯ ಜನ್ಮ ಎಂಥ ಕಿಮ್ಮತ್ತಿನದು. ಮಾನವನಾಗುವಂದ್ರಲ್ಲಿ ಇವತ್ತ ಮಾನವ ಜನ್ಮ ಎಂಥ ಕಿಮ್ಮತ್ತಿಂದು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮ್ಯಾನ್ ಈಸ್ ಹೈಯರ್ ದ್ಯಾನ್ ಆಲ್ ಅನಿಮಲ್ಸ್, ಆಲ್ ಏಂಜಲ್ಸ್, ನನ್ ಈಸ್ ಗ್ರೇಟರ್ ದ್ಯಾನ್ ದ ಮ್ಯಾನ್. ಎಂಥ ಅದ್ಭುತ ಮಾತನ್ನು ಹೇಳಿದರು ಸ್ವಾಮಿ ವಿವೇಕಾನಂದರು. ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತಲೂ ದೇವತೆಗಳಿಗಿಂತಲೂ ದೊಡ್ಡವ, ಅವನಿಗಿಂತಲೂ ದೊಡ್ಡವ ಇನ್ಯಾರೂ ಇಲ್ಲ ಎಂಬ ಮಾತನ್ನು ಹೇಳಿದರು. ನನ್ ಈಸ್ ಗ್ರೇಟರ್ ದ್ಯಾನ್ ದ ಮ್ಯಾನ್. ಇಂಥ ಮನುಷ್ಯ ಜನ್ಮವನ್ನು ಕೆಡಿಸಿಬಿಡಕತ್ತಿಯಲ್ಲ. ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲನಯ್ಯ ಬಾಯ್ದಿಚ್ಛೆಗೆ ಬಲ್ಲೆನಯ್ಯ ಮುಂದೆ ತೊಡಕುಂಟೆಂಬುದ. ಬಸವಣ್ಣವರಂದರು, ನಾನು ಪ್ರಾಣಿಗಳನ್ನು ಕೊಲ್ಲೋದಿಲ್ಲ, ತಿನ್ನೋದಿಲ್ಲ, ಕುಡಿಯೋದಿಲ್ಲ. ಮನುಷ್ಯ ಇವತ್ತ ಕುಡಿದು ತಿಂದು ಇಂಥ ಅಮೂಲ್ಯವಾದಂಥ ಮನುಷ್ಯ ಜನ್ಮವನ್ನು ಹಾಳು ಮಾಡ್ಕೊತಾ ಇದ್ದಾನೆ. ಅದಕ್ಕೆ ಅವರಂತರ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಮಾನವನಾಗುವಂದ್ರು, ಮಹಾಮಾನವನಾಗು. ಬರೀ ಉಂಡು ತಿಂದು ಮಜಾ ಮಾಡಿ ಒಂದಿಷ್ಟು ಅಲ್ಪ ನೀವು ಉಂಡು ತಿಂದು ಮಜಾ ಮಾಡ್ತೀಯಲ್ಲ, ಇದರಿಂದ ಏನಾಗಿದೆ? ಆ ಲಿಟಲ್ ಲಫಿಂಗ್ ಮಚ್ ವೀಪಿಂಗ್ ಅಂದ್ರೆ ಅವರು ಒಂದಿಷ್ಟು ಮಜಾ ಅನ್ನಿಸ್ತದೆ, ಒಂದು ದಿವಸ ಸಜಾ ಅನುಭವಿಸ್ಬೇಕಾಗ್ತದೆ. ಡೋಂಟ್ ಡೈ ಹಿಯರ್ ಲೈಕ್ ಎ ವಾಮ್. ಹುಳದಂತೆ ಹುಟ್ಟಿ ಹುಳದಂತೆ ಸಾಯಬೇಡ. ಸ್ವಾಮಿ ವಿವೇಕಾನಂದರು ಹೇಳಿದರು, ಬಸವಣ್ಣವ್ರು ಅದೇ ಮಾತು ಹೇಳಿದರು, ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಸಗಣಿಯಾಗ ಹುಳ ಹುಟ್ಟಂಗಿಲ್ಲ. ಬೆಳಿಗ್ಗೆ ನಿಮ್ಮ ಎಮ್ಮಿ ಸಗಣಿ ಹಾಕತ್ತಂದ್ರೆ ಹೊತ್ತು ಮುಳುಗದ್ರಾಗನ ಹುಳ ಹುಡ್ತಾವದ್ರಾಗ. ಸಗಣ್ಯಾಗ ಹುಟ್ಟಿ ಸಗಣ್ಯಾಗ ಬದುಕಿ ಸಗಣಿ ತಿಂದ್ಕೊಂಡು ಬದುಕಿ ಏನು ಸಗಣಿ ಬಿಟ್ಟು ಮತ್ತೇನು ಕವ್ವ ತಿಂತಾವಂದ್ರಿ ನೀವು? ಏನು ತಿಂತಾವ? ಸಗಣ್ಯಾಗ ಹುಟ್ಟಿ ಸಗಣಿಯಲ್ಲೇ ಬದುಕಿ ಸತ್ತು ಹೋದರೆ ಆ ಹುಳದ ಬದುಕಿಗೂ ನಿನಗೂ ಏನು ವ್ಯತ್ಯಾಸ ಇದೆ? ಪ್ರಪಂಚದಲ್ಲಿ ಹುಟ್ಟಿ ಪರಮಾತ್ಮನನ್ನು ಅರಿಯದೆ ಹೋದರೆ, ಬರೀ ಪ್ರಪಂಚದಲ್ಲಿ ಉಂಡು ತಿಂದು ಮಜಾ ಮಾಡಿ ನಿಜ ತಿಳಿಯದೆ ಹೋದರೆ ಆ ಹೆಂಡೆ ಹುಳದಕ್ಕಿಂತಲೂ ನಿನ್ನ ಜನ್ಮ ಕನಿಷ್ಠ ಐತಿ ಎಂಬ ಮಾತನ್ನು ಹೇಳಿದ್ರು. ಪ್ರಾಣಿಗಳಲ್ಲಿ ಒಂದೊಂದು ವೈಶಿಷ್ಟ್ಯವನ್ನು ಕಾಣ್ತೀವಿ. ನಮ್ಮ ಮಡಿವಾಳ ಮಾಚಿ ತಂದೆಗಳು ಭಾಳ ಚಲೋ ಮಾತು ಹೇಳ್ತಾರೆ. ಪ್ರಾಣಿಗಳಲ್ಲಿಯೂ ನಾವು ಯಾವ ಪ್ರಾಣಿಗಳಿಗೆ ಕನಿಷ್ಠ ಮನುಷ್ಯ ಶ್ರೇಷ್ಠ ಅಂತೀವಲ್ಲ, ಆ ಪ್ರಾಣಿಗಳಲ್ಲಿಯೂ ಒಂದೊಂದು ವೈಶಿಷ್ಟ್ಯ ಗುಣ ಐತಿ. ಮನುಷ್ಯನಲ್ಲಿ ಎಲ್ಲೈತಿ ಅಂದ್ರೆ ಅವರು ವೇಳೆಯ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವಾಯುಗುಣವ ಸರ್ಪ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ನರ ಜನ್ಮದಲ್ಲಿ ಬಂದು ಶಿವಜ್ಞಾನ ಶಿವ ಚಿಂತೆಯ ನರಿಯದಿರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂದ್ರೆ ಅರ್ಥ ಆಯ್ತು ನಿಮಗೆ? ಏನಂದ್ರಿ? ವಾಯುಗುಣವ ಸರ್ಪ ಬಲ್ಲದು. ಹಾವಿಗೆ ಹವಾ ಎಂಥದು ಅಂತ ಗೊತ್ತಾಗ್ತದಂತ. ನಿಮಗೆ ಮೂಗು ಕಟ್ಟಿದ ಮೇಲೆ ಜ್ವರ ಬಂದ ಮೇಲೆ ಗೊತ್ತಾಗೋದು, ಗಾಳಿ ಸುಮಾರು ಬೀಸೋದು, ಪರಿಸರ ಸರಿ ಇಲ್ಲ, ಅದಕ್ಕೆ ಮೊದಲೇ ಗೊತ್ತಾಗ್ತಂತ. ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ವೇಳೆ ಗುಣವ ಕೋಳಿ ಬಲ್ಲದು. ಕೋಳಿಗೆ ಗೊತ್ತಾಗ್ತದೆ ನೋಡ್ರಿ. ಹುಂಜ 5 ಗಂಟೆ ಕೂಗ್ತಿತ್ತಂದ್ರೆ 5 ಗಂಟೆ ಕೂಗ್ತದಿಲ್ಲ ಹುಂಜ. ನಮ್ಮೂರಾಗ ಕೂಗಂಗಿಲ್ಲ ರೀ ಈಗ ಅಂದವ. ಯಾಕೆ ಕೂಗಂಗಿಲ್ಲ ಅಂದನ? ಮುಗಿಸ್ಯಾರ ಹೊಸು ಅಂದವ. ಅವು ಉಳಿಸಿದ್ರೆ ಕೂಗ್ಬೇಕಲ್ಲ. ಅವನವ್ರು ಹೆಂಗೆ ಮನುಷ್ಯ ವಾಸ ಕಟ್ಟಿದ್ರೆ ಗೊತ್ತಾಗಂಗಿಲ್ಲ. ಅದಕ್ಕೆ ಈಗ 5 ಗಂಟೆ ಆಗ್ಯದ ಅಂತ ಗೊತ್ತಾಗ್ತದೆ. 5 ಗಂಟೆ ಕರೆಕ್ಟಾಗಿ ಕೂಗ್ತದೆ.
ಮಧುರ ಗುಣವ ಇರುವೆ ಬಲ್ಲದು, ಇರುವಿಗೆ ಸಿಹಿ ಗೊತ್ತಾಗ್ತದೆ. ಸಕ್ಕರೆ ಹಾಕಿದ್ರೆ ಮೆಸೇಜ್ ಯಾರು ಕಳಿಸ್ತಾರೆ? ವಾಟ್ಸಪ್ ಅವೇನು ಮೊಬೈಲ್ ಇಟ್ಕೊಂಡವ? ಹೆಂಗೆ ಗೊತ್ತಾಗ್ತದೋ ಎಲ್ಲಿರ್ತಾವೋ? ಇವತ್ತು ಯಾರೋ ಸ್ವೀಟ್ ತಂದು ಕಟ್ಟೋಗ್ಯಾರ ಭಕ್ತರು, ಅವು ನೋಡ್ತೀವಿ ಮ್ಯಾಲ, ನಮ್ಮ ಬಿಲ್ಡಿಂಗದ ಮ್ಯಾಲ ಇಟ್ಟಿವಿ. ಎಲ್ಲಿಂದ ಬಂದಾವು, ಹೆಂಗೆ ಬಂದಾವು? ಇರುವಿ ಮುತ್ತಿ ಬಿಟ್ಟಿವೆ. ಆರು ಮನುಷ್ಯ ಗೊತ್ತಾಗಂಗಿಲ್ಲ. ಒಂದು ದೃಷ್ಟಾಂತ ಹೇಳ್ತಿರ್ತೀನಿ. ಇಬ್ಬರು ಸತಿಪತಿಗಳು ಹೈಲಿ ಎಜುಕೇಟೆಡ್, ಕಲ್ತವ್ರು ಇಬ್ಬರು ಗಂಡ ಹೆಂಡತಿ. ಹೆಂಡತಿ ಅಡುಗೆ ಮನೆ ಭಾಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ಲಂತ. ಇದೊಂದು ಹೇಳಿ ಮುಗಿಸ್ತೀನಿ, ಗದ್ದಲ ನಡೀತೇನೇನು. ಇದೊಂದು ಹೇಳಿ. ಏನು ನಾಟಕ ನೋಡ್ಬೇಕು ನೀವು? ನನಗೆ ಗೊತ್ತಾಗದು ನೀವು ನಾಟಕ ನೋಡಕ್ಕೆ ಕುಂತೀರೋ, ಏನು ನನ್ನ ಭಾಷಣ ಕೇಳಕ್ಕೆ ಕುಂತೀರೋ. ನಾಟಕ ನೋಡೋದೇ ಇಂಟ್ರೆಸ್ಟ್ ಇದ್ರೆ ಮತ್ತು ಮುನ್ನೂರು ಹೋಗಿ ಹೇಳ್ತೀವಿ. ನಾಳೆಗೆ ಮತ್ತೆ ನಾ ಜಮ್ಕಣಿಗೆ ಹೋಗೋದೀನಿ. ಒಂದು ತಂಬು ಕಿತ್ತಿರಂಗಿಲ್ಲ, ಮತ್ತೊಂದು ಮುಂದೆ ರೆಡಿನೇ ಇರ್ತದೆ. ಆಶ್ಚರ್ಯ ಅಂದ್ರೆ ನನಗೆ ಅದೇ ಜಮಖಂಡಿ ಹತ್ರ ಹುಲ್ಲಾಳದ ಕಾರ್ಯಕ್ರಮ ಇತ್ತು. ಅದನ್ನು ಬಿಟ್ಟು ಮುಚ್ಚಳಂಬೆ ಅಂದರೆ ಬೇರೆ ಅಂಬಲ್ಲ, ಮೊರಂಬೆ ಅಂದರೆ ಬೇರೆ ಅಲ್ಲ, ಎರಡು ಯಮ್ಮದಿಂದನೇ ಆರಂಭ ಆಗ್ತಾವಂತ ಹೇಳಿ ಕಾರ್ಯಕ್ರಮ ಬಿಟ್ಟು ಬಂದೀನಿ. ನಮ್ಮ ಕಾರ್ಯಕರ್ತರೆಲ್ಲ ಬಂದ್ರೆ ನನಗೆ ಆಗೋದಿಲ್ಲ ಇವತ್ತಂತ ಹೇಳಿದ್ದೆ. ನಾ ಯಾಕೆ ಬಿಟ್ಟು ಬಂದೀನಿ? ಅಲ್ಲಿಂದ 300 ಕಿಲೋಮೀಟ್ರ್ ಬಿಟ್ಟು ಬಂದದ್ದು ಯಾತಕ್ಕೆ? ನೆರೆ ಹೊರೆ ಕಾಯ್ಕೋಬೇಕು ಏನ್ರಿ. ಅದಕ್ಕೆ ಅಲ್ಲಿಂದ ಬಿಟ್ಟು ಎಷ್ಟು ದೂರ ಬಂದೀನಿ. ನೀವು ನಾಟಕನ ನೋಡ್ತೀವಿ, ನಾಟಕನೂ ನೋಡ್ರಿ, ಚಲೋ ಐತಿ. ಅಕ್ಕಮಹಾದೇವಿ ನಾಟಕ ಬೆಳತನ ನೋಡ್ರಲ್ಲ. ನಂದು ಏನು ಹೇಳೋದೈತಿ ಹೇಳಿ ಮುಗಿಸೇ ಬಿಡವನ. ಅದೊಂದೇ ಹೇಳಿ ಮುಗಿಸ್ತೀನಿ, ಏನು ತಲೆ ಕೆಡಿಸ್ಕೋಬೇಡ್ರಿ. ಏನು ಇದೊಂದು ಹೇಳಿ ಮುಗಿಸ್ತೀನಿ ನೋಡ್ರಿ. ಏನು ಹೇಳಕತ್ತಿದೆ? ಇಬ್ಬರು ಗಂಡ ಹೆಂಡತಿ ಇದ್ರಂತ. ಹಿಂಗೆ ಹೇಳ್ತಿರ್ತಾರೆ, ಒಂದು ಊರ ಇಬ್ಬರು ಗಂಡ ಹೆಂಡತಿ ಇದ್ರು. ಮನೊಬ್ಬ ಕೇಳ್ದ, ಅವರ ಇಬ್ಬರೇ ಇದ್ರೆ ಅಲ್ಲಪ್ಪ, ನಾವು ಕಥೆ ಹೇಳ್ಬೇಕಾರೆ ಹಂಗೆ ಹೇಳ್ತೀವಿ ಅಂದ್ರೆ ಏನ್ರಿ. ಈ ಇಬ್ಬರು ಸತಿಪತಿಗಳು. ಹೆಂಡತಿ ಭಾಳ ಶಾಣಕ್ಕೆ, ಭಾಳ ಹೈಲಿ ಎಜುಕೇಟೆಡ್ ಹೆಣ್ಮಗಳು. ಕಿಚನ್ ರೂಮ್ ಭಾಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ವಿ. ಎಲ್ಲ ಕಿಚನ್ ರೂಮ್ನಾಗ ಏನೇನು ವಸ್ತು ಇರ್ತಾವಲ್ಲ, ಖಾರ, ಉಪ್ಪ, ಜೀರಿಗೆ, ಸಾಸಿವೆ ಎಲ್ಲಕ್ಕೂ ಡಬ್ಬ ಮಾಡಿದ್ಲು. ಎಲ್ಲದರ ಮ್ಯಾಗ ಬೋರ್ಡ್ ಹಾಕಿದ್ಲು. ಖಾರದ ಡಬ್ಬೆ, ಸಕ್ಕರೆಯ ಡಬ್ಬೆ, ಬೆಲ್ಲದ ಡಬ್ಬೆ, ಜೀರಿಗೆ ಡಬ್ಬೆ ಎಲ್ಲ ಬರೆದಿದ್ಲು. ಅವಕರಾಗ ಅದೇ ವಸ್ತು ಹಾಕಿದ್ಲು. ಬ್ಯಾಸಿಗೆ ದಿನಕ್ಕೆ ಯಾಕೋ ಈ ಇರಿವಿ ಹೆಚ್ಚಾಗಿಬಿಡ್ತಾವ. ಸಕ್ಕರೆ ಡಬ್ಬಿಗೆ ಇರಿವಿ ಹತ್ತಿದ್ದು, ಸಾಲ ಇರಿವಿ ಹತ್ತಿದ್ದು. ಸಾಕಾಗಿ ಹೋಯ್ತು ಇರಿವಿ ಕಾಟಕ್ಕೆ. ಹೆಣ್ಮಗಳ ಶಾಣಕ್ಕೆ ಇರಿವಿಗೆ ಮೋಸ ಮಾಡ್ಬೇಕಂತ ಹೇಳಿ ಸಕ್ಕರೆ ಡಬ್ಬೆ ಅಂತ ಬರೆದಿದ್ಲಲ್ಲ, ಅದ್ರಾಗ ಖಾರ ಹಾಕಿದ್ಲು. ಖಾರದ ಡಬ್ಬೆ ಅಂತ ಬರೆದಿದ್ಲಲ್ಲ, ಅದ್ರ ತಂದು ಎಕ್ಸ್ಚೇಂಜ್ ಮಾಡಿದ್ಲು. ಬೋರ್ಡ ಖಾರದ ಡಬ್ಬೆ ಒಳಗೇನೈತಿ ಸಕ್ಕರೆ, ಸಕ್ಕರೆಯ ಡಬ್ಬೆ ಒಳಗ ಖಾರ. ಅವೇನು ಬೋರ್ಡ್ ನೋಡಿ ಹೋಗ್ತಿರ್ಬೇಕಾ ಏನ್ರಿ ಇವು ಇರಿವಿಗಳು? ಖಾರದ ಡಬ್ಬೆ ಅಂತ ಬರ್ದಿಲ್ಲ, ಸಕ್ಕರೆ ಹಾಕಿದ್ಲು. ಸಕ್ಕರೆದ ಡಬ್ಬೆ ಅಂತ ಬರ್ದಿಲ್ಲ, ಅದ್ರ ಖಾರ ಹಾಕಿಟ್ಟಿದ್ಲು. ಅವತ್ತು ಒಂದು ದಿವ್ಸ ಹಿಂಗಾಯ್ತು, ಸ್ವಲ್ಪ ಹೆಡಾಕ್ ಬಂತು. ಮನ್ಕೊಂಡಿದ್ಲು. ಗಂಡ ಹಸ್ಬೆಂಡ್ ಬಂದ ಆಫೀಸ್ನಿಂದ. ಸ್ವಲ್ಪ ಟೀ ಮಾಡ್ತೀಯೇನ ಅಂದ. ನನಗೆ ತಲೆನೋರಿ ಹೆಡ್ಯಾಕು, ಇವತ್ತೊಂದಿಷ್ಟು ನೀವ ಮಾಡಿಕೊಡ್ರಲ್ಲ. ಪಾಪ ಹೆಲ್ತ್ ಪ್ರಾಬ್ಲಮ್ ಆಗ್ಯದಂತ, ಹೆಂಡ್ತಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಯದಂತ ಹೋದಿವ. ಫಸ್ಟ್ ಟೈಮ್ ಇವ ಟೀ ಮಾಡವ ಹೋದ ಅಡುಗೆ ಮನೆಗೆ. ಸಾಯಂಕಾಲದ ಸಮಯ. ಸ್ಟೋವ್ ಅಲ್ಲಿ ಹೊತ್ತಿಸಿದ, ನೀರು ಹಾಕದ, ಪುಡಿ ಚಪಾತಿ ಹಾಕದ, ಸಕ್ಕರೆಯ ಡಬ್ಬೆ ಅಂತ ನೋಡ್ದ. ಅದು ಒಂದು ಏನು ಕಾಡು ಕಾಲು ಆ ಮನುಷ್ಯಂದು. ಬೋರ್ಡ್ ನೋಡ್ದ ಕರೆಂಟ್ ಹೋಯ್ತು.
ಕತ್ತಲಾಗನ ಡಬ್ಬಿ ತೊಗೊಂಡ ಚಮಚ ತೊಗೊಂಡ 8 ಚಮಚ ಹಾಕದ. ಏನು ಹಾಕದ? ಖಾರ ಹಾಕದ, ಹಾಲು ಹಾಕದ, ಸೋಸದ. ಕತ್ಲಾಗನ ಕರೆಂಟ್ ಬಂತು. ಫಸ್ಟ್ ಟೈಮ್ ಹೆಂಡ್ತಿ ಕೊಡಕ್ಕೆ ಹೋದ. ಅಕ್ಕಿ ಟೇಸ್ಟ್ ನೋಡ್ಬೇಕು ಮೊದಲು ಹೆಂಡ್ತಿ. ಆಕಿಗೂ ಭಾಳ ಖುಷಿ. ಗಂಡನ ಕೈಗಿಂದ ಟೀ ಮೊದಲು ಫಸ್ಟ್ ಟೈಮ್ ಕುಡ್ಲಕ್ಕೈತಾಳೆ. ಭಾಳ ಖುಷಿಯಿಂದ ಕುಡಿದು ನಾಲಿಗೆ ಗಂಟ್ಲ ಒತ್ತಟ್ಟಿನಿಂದ ಆನಂದ ಆಯ್ತು. ಏನಾಯ್ತು? ಚುರ್ಗರ್ಲಾಕತ್ತು. ಏನು ಹಾಕಿ ಮಾಡಿರೇನು? ಸಕ್ಕರೆ ಡಬ್ಬೆ ಅನ್ನೋ. ಆಕೆ ಅಂದ್ಲು, ಕರ್ಕೊಂಡು ಬಂದು ಅದ್ರಾಗ ಸಕ್ಕರೆ ಡಬ್ಬೆ ಅಂತ ಬರ್ದೀನಿ, ಖರೆ ಒಳಗೆ ಖಾರ ಐತಿ. 2 ಗಂಟೆ ಹೆಣ್ತಿ ಬಂದು ನೋಡ್ತಾವ, ಅದೇ ಡಬ್ಬಿಗೆ ಇರಿಬಿ ಸಾಲಾಗಿ ಹೊಂಟಾವ. ಹೆಣ್ತಿ ಅಂದು, ಈ ಇರಿಬಿ ಒಟ್ಟು ಬುದ್ಧಿ ಇಲ್ಲಲ್ರಿ ನಿಮಗೆ. ಅವು ಸಕ್ಕರೆ ಡಬ್ಬಿಗೆ ಹೊಂಟಾವ, ನೀವು ಖಾರದ ಡಬ್ಬಿಗೆ ಹೊಂಟೀರಿ. ಕತೆ ಗೊತ್ತಾಯ್ತ ನಿಮಗೆ? ನೀವೆಲ್ಲ ಈ ಸತ್ಸಂಗ ಅಂಬ ಸಕ್ಕರೆ ಡಬ್ಬಿಗೆ ಬಂದಿರಿ. ಒಂದಿಟ್ಟು ದಾಬಾಕ್ ಹೋಗ್ಯಾವ ನೋಡ್ರು, ಖಾರದ ಡಬ್ಬಿಗೆ ಹೋಗ್ಯಾವ. ಅದಕ್ಕೆ ನೀನು ನಿಜವಾದ ಅರ್ಥದಲ್ಲಿ ಮಾನವನಾಗಬೇಕಾಗಿತ್ತಂದ್ರೆ ಮಾನವನ ಮಹತ್ಯವನ್ನು ಅರ್ಥ ಮಾಡಿಕೊಂಡು, ಮಾನವೀಯ ಮೌಲ್ಯಗಳನ್ನು ಅಂಗವಿಸಿಕೊಂಡು, ಮಾನವ ಜೀವನದ ಉದ್ದೇಶ ಏನು ಅದಕ್ಕಾಗಿ ಬದುಕಿದರೆ ನೀ ಮಾನವನಾದಂತಾಗ್ತದೆ. ಇಲ್ಲದೆ ಹೋದರೆ ನೀ ದಾನವನಾಗ್ತೀಯ ಎಂಬ ಮಾತನ್ನು ತಿಳಿಸ್ತಾ ಭಾಳ ಸಂತೋಷ ಆಯಿತು. ಪ್ರತಿ ವರ್ಷ ನಮ್ಮ ಮೊರಂಬಿ ಗ್ರಾಮದಲ್ಲಿ ನನಗನ್ಸಿತ್ತು, 1 ವರ್ಷ ಏನು ಹುರುಪಲೆ ಎಲ್ಲರೂ ಮಾಡ್ತಾರೆ ಬಿಡು. 1 ವರ್ಷ 2 ವರ್ಷ 3 ವರ್ಷ ಭಾಳ ಹುರುಪಿನಿಂದ ಮಾಡ್ತಾರೆ ಸತ್ಸಂಗ, ಎಲ್ಲ ಕಾರ್ಯಕ್ರಮ, ಉತ್ಸವ. ಒಂದು ಸಂತಸದ ಸಂಗತಿ ಏನಂದರೆ ಬಸವ ಉತ್ಸವವನ್ನು ಊರಿನ ಉತ್ಸವ, ಇದೊಂದು ಹಬ್ಬದ ಉತ್ಸವದಂಗೆ ನೀವು ಆಚರಣೆ ಮಾಡಕತ್ತೀರಿ. ಭಾಳ ಸಂತೋಷ ಅನ್ನಿಸ್ತು ನನಗೆ. ಬಹುತೇಕ ತಾಯಂದಿರೆಲ್ಲ ಭಾಳ ಮಂದಿ ಬಂದಾರ. ಅವ್ರು 2 ಪಟ್ಟು ನೀವು ಅದಿರಿ. ಏನು ಧರ್ಮ ಸಂಸ್ಕೃತಿ ಉಳಿದದೆ ನಮ್ಮ ತಾಯಂದಿರ ಅಂತ ಅನ್ನಿಸ್ತದೆ ನೋಡ್ರಿ. ನೀವ ಉಳಿಸೋವ್ರವ್ವ, ಧರ್ಮಕ್ಕೆ ಮುಂದಿರೋವ್ರು ನೀವ. ಎಲ್ಲ ಸತ್ಕಾರ್ಯಕ್ಕೆ ಎಲ್ಲದರಾಗಿ ಸದ್ದ ನೀವು ಎಲ್ಲದರಾಗ ಮುಂದೆ. ಬಸ್ನಾಗಂತೂ ನೀವ ಮುಂದೆ. ಸೀಟೇ ಇಲ್ಲ ಪಾಪಿ ಅವರಿಗೆ. ಗೆಟ್ ಔಟ್. ಅದಕ್ಕೆ ನಮ್ಮ ಮೊರಂಬಿಯಲ್ಲಿ ಕೂಡ ನಮ್ಮ ತಾಯಂದಿರ ಮುಂದೆ ನೋಡಿ ಎಲ್ಲದಕ್ಕೂ ಏನು ಉಳಿಬೇಕು ಧರ್ಮ ನಿಮ್ಮಿಂದ ತಾಯಿ. ಅದಕ್ಕೆ ಧರ್ಮದ ಕಾರ್ಯ ಬಿಡಬೇಡ್ರಿ. ಒಳ್ಳೆಯ ಸತ್ಕರ್ಮ, ಸದ್ಕಾಯಕ, ದಾಸೋಹ